ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಚೈನು, ಅಂದರೆ 33 ಫೀಟ್ಸ್ ಒಂದು ಚೈನು, ಬಟ್ ಇಲ್ಲಿ 25 ಫೀಟ್ಸ್ ಇದೆ. ಓಕೆ, ಬಹುಶಃ ಆ ಕಡೆ ಈ ಕಡೆ ಅವರು ಎಂಕ್ರೋಚ್ ಮಾಡಿರ್ತಾರೆ. ಬಟ್ ಇದು ಪಬ್ಲಿಕ್ ರೋಡು, ನಕಾಸೆ ರೋಡು, ನಕ್ಷೆಯಲ್ಲಿ ಇರುವಂತಹ ಗೌರ್ಮೆಂಟ್ ರೋಡು. ಸದ್ಯಕ್ಕೆ 25 ಫೀಟ್ಸು, ಅಂದರೆ ಇಲ್ಲಿಂದ 1.5 ಕಿಲೋಮೀಟ್ರು ಒಂದು ವಿಲೇಜ್ ಬರುತ್ತೆ. ವಿಲೇಜಿಂದ ಟಾರ್ ರೋಡು. ಆ ಟಾರ್ ರೋಡಿಂದ ಒಳಗಡೆ ಬರಬೇಕು. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಈ ಥರ ಏನು ಗ್ರೀನ್ ಕಾಣುತ್ತೆ, ಅದು ಬೆಳ್ಕೊಂಡೈತೆ. ಕ್ಲೀನ್ ಮಾಡಿಕೊಂಡ್ರೆ ದೊಡ್ಡ ರೋಡು, ಆರಾಮ್ಸೆ ಒಂದು ಕಾರ್ ಬರುತ್ತೆ, ಏನು ತೊಂದರೆ ಇಲ್ಲ. 1.5 ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡಿಂದ. ಇದು ಈಸ್ಟ್ ಫೇಸಿಂಗ್. ಇದು ಲ್ಯಾಂಡು. ಇದು ಒಂದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಹದ್ದುಬಸ್ತಾಗಿ ಫೆನ್ಸಿಂಗ್ ಮಾಡಿ, ಸೆಕ್ಯೂರಾಗಿ ಗೇಟ್ ಮಾಡಿ, ಪೊಸಿಷನ್ ಇರ್ತಕ್ಕಂತಹ ಒಂದು 8 ಎಕರೆ ಬೌಂಡ್ರಿ. ಸುತ್ತಲೂ ಕೂಡ ಈ ಥರ ಒಂದು ಅಗ್ರಿಕಲ್ಚರ್ ಡೆವಲಪ್ ಮಾಡಿ ಬಾಳೆ ಬೆಳೀತಿದ್ದಾರೆ. ಮತ್ತು ಪಕ್ಕದಲ್ಲಿ ತೆಂಗು ಕಾಣ್ತಾ ಇದೆ, ಮುಂದೆನೂ ಕೂಡ ತೆಂಗು ನೋಡ್ಬೋದು. ಇಲ್ಲಿಂದ ನೇರವಾಗಿ ಈ ಮಾವಿನ ಮರದ ಹಿಂಭಾಗ ಒಂದು ನಿಮಗೆ ಲೇಕ್ ಕಾಣುತ್ತೆ, ದೊಡ್ಡ ಲೇಕು. ಈ ಲೇಕು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಈ ಲ್ಯಾಂಡ್ ಹಿಂಭಾಗದಲ್ಲಿ ಬರುತ್ತೆ, ಅಡ್ಜಸ್ಟೆಂಟ್ ಲ್ಯಾಂಡ್. ದರ್ ಇಸ್ ಬಿಗ್ ಲೇಕ್. ಅದು ಹೆಚ್ಚು ಕಮ್ಮಿ ಒಂದು ರಫ್ಲಿ ಒಂದು 200 ಎಕರೆನಲ್ಲಿ ಆ ದೊಡ್ಡ ಲೇಕು ವಿಸ್ತೀರ್ಣದಲ್ಲಿ ಇರ್ತಕ್ಕಂಥ ದೊಡ್ಡ ಲೇಕು. ಆ ಲೇಕ್ ಓವರ್ಫ್ಲೋ ಆಗಿ ಬಂದರೂ ಕೂಡ ನಮ್ಮ ಲ್ಯಾಂಡಿಗೆ ಬರೋಲ್ಲ. ಬಟ್ ಎಂಡ್ ಆಫ್ ದಿ ಲ್ಯಾಂಡ್ ಬಂದು ನಿಂತ್ಕೊಳ್ಳುತ್ತೆ. ಚೆನ್ನಾಗಿದೆ. 8 ಎಕರೆ. ಮೈಸೂರಿಗೆ 42 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬರಬೇಕಾದ್ರೆ 159 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಂಗಳೂರು, ಕನಕಪುರ, ಮಳವಳ್ಳಿ, ಟಿ ನರಸೀಪುರ ಮತ್ತು ಸುತ್ತೂರು ಕಡೆ ಬರಬೇಕು. ಇಲ್ಲ ನೀವು ಬೆಂಗಳೂರಿಂದ ಒಂದು ರೋಡು, ಇಲ್ಲೊಂದೇ ಇದು ರಾಮನಗರ, ಬಿಡದಿ, ಚನ್ನಪಟ್ಟಣ, ಮದ್ದೂರು ಮೇಲೂ ಬರ್ಬೋದು. ಸೊ ಸದ್ಯಕ್ಕೆ ಬೆಂಗಳೂರಿಗೆ 159 ಕಿಲೋಮೀಟ್ರ್ ಆಗುತ್ತೆ. ಈಸ್ಟ್ ಫೇಸಿಂಗು ಒಂದು ಬೋರ್ವೆಲ್ ಇದೆ, ಅಲ್ಲಿ ಕಾಣ್ತಾ ಇರ್ಬೋದು, ನೋಡ್ಬೋದು ನೀವು. ಅದು ಬೋರ್ವೆಲ್ಲು, ಮರದ ಪಕ್ಕ ಇರ್ತಕ್ಕಂಥದ್ದು. ಪವರ್ ಇದೆ, ಚೆನ್ನಾಗಿದೆ. ಒಂದು ತೆಗೆದುಕೊಳ್ಳುವಂಥ ಪ್ರಾಪರ್ಟಿ. ಏಕೆಂದರೆ ಹಿಂದ್ಗಡೆ ಒಂದು ದೊಡ್ಡ ಲೇಕ್ ಕಾಣ್ಬೋದು ನೀವು. ಲೇಕನ್ನು ತಾವು ಅಗ್ರಿಕಲ್ಚರ್ ಪರ್ಪಸ್ಗೆ ನೀರನ್ನು ಪಂಪ್ ಸೆಟ್ ಇಟ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ಬೋದು. ಬೇಡ ಅಂದರೆ ಒಂದು ಒಳ್ಳೆಯ 3 ಇಂಚಸ್ ನೀರು ಬರ್ತಕ್ಕಂಥ ಒಂದು ಬೋರ್ವೆಲ್ ಇದೆ. ಇನ್ನು ಉಳಿದಂತೆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ, ರಸ್ತೆ ಕ್ಲಿಯರ್ ಆಗಿದೆ, ಗೋರ್ಮೆಂಟ್ ರೋಡು. ಜನರಲ್ ಪರ್ಸನ್ನು ತೊಗೊಂಡಿರ್ತಕ್ಕಂಥದ್ದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಇದೀಗ ಸುಮಾರು ಲ್ಯಾಂಡ್ಗೆ ಕನೆಕ್ಟ್ ಆಗುತ್ತೆ, ಯಾವುದೇ ವಿಲೇಜ್ಗೆ ಇದು ಹೋಗೋದಿಲ್ಲ. ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲೇ ವ್ಯವಸಾಯ ಮಾಡ್ತಾಯಿದ್ದಾರೆ. ಇದು ಕೂಡ ಅದೇ ರೀತಿ ಡೆವಲಪ್ ಮಾಡ್ಬೋದು. 8 ಎಕರೆ. ನಿಮಗೆ ನಾನು ಆ ಲೇಕನ್ನು ಅಲ್ಲಿಂದ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿಂದನೇ ಕಾಣುತ್ತೆ. ಇದು ಅಡ್ಜಸ್ಟೆಂಟ್ ಲ್ಯಾಂಡು. ಎಷ್ಟೇ ಓವರ್ಫ್ಲೋ ಆದರೂ ಕೂಡ ಲ್ಯಾಂಡ್ ಹತ್ರ ಬರಲ್ಲ. ಅದು ಬೋರ್ವೆಲ್ಲು. ಆ ಮರದ ಪಕ್ಕ, ಹುಣಸೆ ಮರ ಪಕ್ಕ ಬೋರ್ವೆಲ್ ಇದೆ. ಸೊ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಹಿಂದ್ಗಡೆ ಒಂದು ಮನೆ ಇದೆ, ಅದು ಬೇರೆ ಕಡೆ ಬರುತ್ತೆ. ಅಲ್ಲೂ ಕೂಡ ವಾಸವಾಗಿದ್ದಾರೆ. 1.5 ಕಿಲೋಮೀಟರ್ ದೊಡ್ಡ ವಿಲೇಜ್ ಇದೆ. ಬಸ್ ರೂಟ್ ಇದೆ, ಬಸ್ ಸ್ಟಾಪ್ ಇದೆ. ಮತ್ತು ಇಲ್ಲಿ ಕೆಲಸ ಮಾಡೋರಿಗೆ ಲೇಬರ್ಗೆ ಸಮಸ್ಯೆ ಇಲ್ಲ, ಲೇಬರ್ ಸಿಗ್ತಾರೆ. ಸುತ್ತ ಫಾರ್ಮ್. ನೀವೆಲ್ಲ ನೋಡಿದ್ರು ಕೂಡ ತೆಂಗಿನ ಮರಗಳು ಮತ್ತು ಬಾಳೆ ತೋಡೆಲ್ಲ ಕಾಣ್ಬೋದು. ಇಲ್ಲಿ ನೀರಿನ ಸಮಸ್ಯೆ ಇಲ್ಲ. ಲೇಕ್ ಇದೆ, ಬೋರ್ವೆಲ್ ಇದೆ, ಪವರ್ ಇದೆ, ಏನು ತೊಂದರೆ ಇಲ್ಲ. ಇದು ದೊಡ್ಡ ಲೇಕು. ಆದರೆ ನಿಮ್ಗೆ ಹೇಳ್ದಲ್ಲ, ಲ್ಯಾಂಡ್ ಏನಿದೆ 8 ಎಕರೆ ಹಿಂಭಾಗದಲ್ಲಿ ಬರ್ತಕ್ಕಂಥ ದೊಡ್ಡ ಲೇಕ್ ಇದು. ಇದು ಸರಿಸುಮಾರು 150 ಎಕರೆ ವಿಸ್ತೀರ್ಣದಲ್ಲಿ ಲೊಕೇಟೆಡ್ ಆಗಿರ್ತಕ್ಕಂಥ ದೊಡ್ಡ ಲೇಕ್ ಇದು. ವರ್ಷ ಪೂರ್ತಿ ಹೀಗೆ ಇರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಮಳೆ ಇನ್ನೂ ಹೆಚ್ಚಾಗಿಲ್ಲ. ಮಳೆ ಜಾಸ್ತಿ ಆಗ್ತಾ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿಂದ ಸುಮಾರು 100 ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರು ಮತ್ತು ಅಗ್ರಿಕಲ್ಚರ್ ಪರ್ಪಸ್ಗೆ ಇದೇ ನೀರು ಯೂಸ್ ಮಾಡ್ತಕ್ಕಂಥದ್ದು ದೊಡ್ಡ ಲೇಕು. 8 ಎಕರೆ ಹಿಂಭಾಗ ಬರುತ್ತೆ ಇದು. ಬಹುಶಃ ನಿಮ್ಗೆ ಇಲ್ಲಿಂದ ಝೂಮ್ ಮಾಡಿದಾಗ ಕಾಣ್ಬೋದು. ಅಲ್ಲಿ ಒಂದು ಬಾಳೆ ತೋಟ ಕಾಣ್ತಿಲ್ಲ, ಬಾಳೆ ತೋಟ ಆಪೋಸಿಟೇ ಆ ಲ್ಯಾಂಡು. ಫೆನ್ಸಿಂಗ್ ಕಾಣ್ತಿದೆಯಲ್ಲ, ಅದು ಇಲ್ಲಿ ಕಾಣಲ್ಲ. ಈ ಕಡೆ ತೆಂಗು ತೋಟ ಇದೆ, ಎಡಗಡೆ ಮತ್ತು ಬಲಗಡೆ ಮಧ್ಯ ಬಾಳೆ ತೋಟ ಇದೆ. ಅದರ ಆಪೋಸಿಟ್ ಬರ್ತಕ್ಕಂಥ ಲ್ಯಾಂಡು, ಇವಾಗ ಬರ್ತಕ್ಕಂಥದ್ದೇ ಈ ಒಂದು ಲೇಕು. ಬ್ಯೂಟಿಫುಲ್. ಈ ಥರ ಲ್ಯಾಂಡ್ ಸಿಗೋದಿಲ್ಲ. ಈ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ ಬನ್ನಿ.
ಹಿಂದೆ ಒಂದು ಬೆಟ್ಟದ ವ್ಯೂ ಹತ್ರ ನೋಡ್ಬೋದು. ಲ್ಯಾಂಡ್ ದೂರ ಆಗುತ್ತೆ. ಅಲ್ಲಿ ಚಿಮ್ತಾ ಇದ್ದಲ್ಲ ಅದು ನೋಡ್ಕೊಂಡು 17 ಎಕರೆ ರೊಕ್ಕ ತಕೊಂಡ್ರೆ ಆದ್ರೆ ಈ ಕಡೆ ಅಲ್ಲಿ ಇನ್ನೊಂದು 20 ಎಕರೆ ಅದ. ಹೋದವ್ರು ಮೈಸೂರು ಇವನು ಗೊತ್ತಾಯ್ತಾ? ಬಂದಿ ನೀವು ಸೇಟುಗಳ ಕರಸಪ್ಪನೇ ಕೊಡಿ ಅಂತ ಹೇಳೋಣ ಡೈರೆಕ್ಟ್ ಮಾತಾಡೋದು. ಆಮೇಲೆ ಒಂದು ಇದು ಮ್ಯಾಪ್ ಪೂರ್ತಿ ಮತ್ತೆ ನಾಳೆ ಕೂತ್ರಿ ಆ ಮ್ಯಾಪಲ್ಲಿ ನಾನು ಆನ್ಲೈನ್ ಚೆಕ್ ಮಾಡಿದೆ ಮ್ಯಾಪನ್ನು. ಆ ಮ್ಯಾಪಲ್ಲಿ ಅದು ಆ ಊರು ಬರ್ತಾಯಿಲ್ಲ, ಉಮ್ಮತ್ತೂರು ಬರ್ತಾಯಿಲ್ಲ. ಉಮ್ಮತ್ತೂರು ನಂಬರು ಬರ್ತಾಯಿಲ್ಲ. ಈ ಕಡೆ ಇದು ಹೊಡಿಬೇಕಾಯ್ತು. RTC ಒಂದು ಓಪನ್ RTC ಕಳಿಸ್ತಾರೆ, ಅಲ್ಲಿ ನೋಡ್ಬೇಕಾಯ್ತು. ಉಮ್ಮತ್ತೂರು ಐತೆ, ಹಗ್ರಾರ ಅಂತ ಹಗ್ರಾರ ಅಂತ ಉಮ್ಮತ್ತೂರು ಐತಲ್ಲ ಅಲ್ಲಿ ಉಮ್ಮತ್ತೂರು ಐತೆ. ಉಮ್ಮತ್ತೂರು ಬರ್ತಾ ಇರೋದು ನೋಡಿ. ದೊಡ್ಡ ಲೇಕು. ಈ ಲ್ಯಾಂಡ್ ಈ ನೀರನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಇದು ಕಬಿನಿ ಡ್ಯಾಮ್ ಇದೆಯಲ್ಲ, ಕಬಿನಿ ಡ್ಯಾಮಿಂದ ಡೈರೆಕ್ಟಾಗಿ ಪೈಪ್ಲೈನ್ ಮಾಡಿ ಈ ಒಂದು ಕೆರೆ, ಒಂದು ದೊಡ್ಡ ದೊಡ್ಡ ಲೇಕನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದ್ರ ಪ್ರಯುಕ್ತನೇ ಈ ಒಂದು ಕೆರೆ ತುಂಬಿರ್ತಕ್ಕಂಥದ್ದು. ದೊಡ್ಡ ಕೆರೆ ಇದು, ಬ್ಯೂಟಿಫುಲ್. ಈ ಪೈಪ್ ಮುಖಾಂತರ ಭೂಮಿ ಒಳಗಿಂದ ಬರ್ತಕ್ಕಂಥ ನೀರು ಚಿಮ್ತಾ ಇರೋದು ಇಲ್ಲಿಂದ ಕೆರೆ ತುಂಬಿಕೊಳ್ಳುತ್ತೆ. ಥ್ಯಾಂಕ್ ಯು. ಇದು ಬಂದು ನಂಜನಗೂಡು ಮತ್ತು ಉಮ್ಮತ್ತೂರು ರೋಡ್ ಇದು. ಇದು ಉಮ್ಮತ್ತೂರಿಗೆ ಹೋಗುತ್ತೆ, ಹಾಗೆ ಸಂತೆಮರಳಿ, ಚಾಮರಾಜನಗರ, ಕೊಳ್ಳೇಗಾಲ ಕನೆಕ್ಟ್ ಆಗುತ್ತೆ. ಇದು ನಂಜನಗೂಡಿಗೆ ಹೋಗುತ್ತೆ ಇದು. ಓಕೆ, ಈ ಬಸ್ ರೂಟಿಂದ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್, 1.5 ಕಿಲೋಮೀಟ್ರ್ ಆಗುತ್ತೆ. ಒಂದೇ ರೋಡ್ ಅಗಲಾಗಿದೆ. ಅದರಲ್ಲಿ ಒಂದು 100 ಮೀಟ್ರ್ ಮಾತ್ರ ಒಂದು ಸ್ವಲ್ಪ ಚಿಕ್ಕ ರೋಡು, ಅದನ್ನು ಸ್ವಲ್ಪ ಗಿಡಗಳು ಬೆಳ್ಕೊಂಡಿದ್ದೆ ಕ್ಲೀನ್ ಮಾಡ್ಕೋಬೇಕು. ಲ್ಯಾಂಡ್ ಬಂದು ಅಲ್ಲಿ ನಿಮ್ಗೊಂದು ಬೆಟ್ಟ ಕಾಣ್ತಿದೆಯಲ್ಲ, ಆ ಬೆಟ್ಟದ ನಿಯರ್ ಬರುತ್ತೆ, ಅಲ್ಲೇ ಲೇಕ್ ಬರೋದು, ಅಲ್ಲೇ ಲ್ಯಾಂಡ್ ಬರೋದು. ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಆಗುತ್ತೆ. ಲೇಕ್ ತೋರಿಸ್ತೀನಿ, ತಾವು ನೋಡ್ಬೋದು.